ಫ್ರೆಂಡ್ಸ್, ಇದು ಮಂಕಿ ಬೀಚ್. ನಿನ್ನೆ ಮೊನ್ನೆ ಹುಣ್ಣಿಮೆ ಆಗಿತ್ತಲ್ಲ, ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ನೀರು ಇಳ್ತಾ ಏರು ಇಳ್ತಾ ಗೋವಾ ವೈಬ್ ಬ್ರೋ ಅಲ್ವಾ? ವಾವ್, ಹೆಂಗಿದೆ ಪ್ಲೇಸ್ ಅಂತ ಹೇಳಿದ್ರೆ ಇದು ಸೆಕ್ಸಿ. ನಮ್ಮ ಕಾಲೇಜಲ್ಲಿ ತುಂಬ ರೈಡ್ ಮಾಡಿದ್ದಾರೆ, ಬಟ್ ಈ ರೈಡ್ ಅಂತೂ ತುಂಬ ಡಿಫ್ರೆಂಟ್. ಚೇಂಜ್ ಆಗ್ತಿದೆ ಅವಾಗ ಗೋಪುರದ್ದು. ವ್ಯೂ ಅಂತೂ ಚೆನ್ನಾಗಿದೆ. ನಮ್ದೊಂದು ಹಳೆ ಲೌಡೆ ಸಿಗ್ತಾನೆ ಇಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇದು ನಮ್ಮ ಸೊಂಡ್ಲು ಒಂಟಿ ಸಲಗ ಇವನೇ ಒಂಟಿ ಸಲಗ ತಿಂಡಿ. ಫ್ರೆಂಡ್ಸ್, ಇದು ಮಂಕಿ ಬೀಚ್. ಮಂಕಿ ಬೀಚಲ್ಲಿದ್ದೀವಿ. ಮಾರ್ನಿಂಗ್ ಸನ್ರೈಸಸ್ ನೋಡಕ್ಕೆ ಬಂದಿದ್ದೀವಿ. ಸನ್ರೈಸ್ ಆಗ್ತಾ ಇದೆ. ಸೊ ಇದು ಮಂಕಿ ಬೀಚ್ ಅಂತೆ. ಸೊ ಮುರುಡೇಶ್ವರದಿಂದ 10 ಕಿಲೋಮೀಟ್ರ್ ಈ ಕಡೆ. ಸೊ ಚೆನ್ನಾಗಿದೆ, ರಾಕ್ ಎಲ್ಲ ನೋಡಿ ಹೆಂಗಿದೆ ಅಂತ. ಸೊ ಬೋಟಿಂಗ್ ಮುಗಿಸ್ಬಂದು ಮೀನನ್ನ ಡಿವೈಡ್ ಮಾಡ್ತಿದ್ದಾರೆ ನೋಡಿ, ಎಷ್ಟೆಷ್ಟು ಚಂದ ಮೀನು ಸಿಕ್ಕಿದೆ ಅಂತ. ಬಂದ್ಬಿಟ್ಟು ಮೀನು ಎಲ್ಲ ಸಿಕ್ಕಿದೆ. ಬೆಳಿಗ್ಗೆ ಹೋಗಿರೋದಾ ಬೋಟಿಂಗಿಗೆ? ಹೌದು, 4 ಗಂಟೆಗೆ. ಎಲ್ಲ ಮಿಕ್ಸ್ ಮೀನು ಸಿಗುತ್ತಲ್ಲ ಇಲ್ಲಿ? ಎಲ್ಲ ಮಿಕ್ಸ್ ಸಿಗುತ್ತಲ್ಲ ಮೀನು? ಅಲ್ಲಿ ಬಿಳಂಜಿ ಇದೆ. ಹೌದಾ? ಓಕೆ, ಅದು ಬಂಗಡೆ ಅಲ್ಲ? ನಾವಿವಾಗ ಫೇಮಸ್ ಎಕೋ ಬೀಚ್ಗೆ ಹೋಗ್ತಿದ್ದೀವಿ. ನೋಡ್ಬೋದು ಎಕೋ ಬೀಚ್. ಇದ್ರಲ್ಲಿ ಹೋಗೋದು ಎಷ್ಟು ಎಂತದಿಲ್ಲ. ಸಂಜೆ ಟೈಮ್ ಬರಬೇಕಾ? ಮತ್ತು ಸನ್ಸೆಟ್ ಟೈಮಲ್ಲಿ ಸೊ ಮ್ಯಾಂಗ್ರೋವ್ ಬ್ರಿಡ್ಜು ಹಾಕಿದ್ದು. 1 hour ಮ್ಯಾಂಗ್ರೋವ್ ಬ್ರಿಡ್ಜ್ ವಾಕ್ ಅಲ್ಲ. ಸೊ ಇದು ಸಮ್ಮರ್ ಅಲ್ಲ, ಹಂಗೆ ನೀರು ಇಳಿದಿರೋದು? ಹಂಗಲ್ಲ, ಈಗ ನಿನ್ನೆ ಮೊನ್ನೆ ಹುಣ್ಣಿಮೆ ಆಗಿತ್ತಲ್ಲ, ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ನೀರು ಇಳ್ತಾ ಏರು ಇಳ್ತಾ ಓಕೆ ಓಕೆ ಓಕೆ. ಇಲ್ಲ ಕ್ಯೂ ನಿಂತಿದ್ದಾರೆ. ಫೋಟೋನಾ? ಫೋಟೋ ಶೂಟ್. ಓಕೆ. ಹಾಂ ಹಾಂ ಹಾಂ. ಇವಾಗ ಮುರುಡೇಶ್ವರ ಎಂಟ್ರಿ ಆದ್ವಿ. ನೋಡಿ ಲೈಟಿಂಗ್ಸ್ ಹಾಕಿ ಯಾವ ಥರ ಕಾಣ್ತಿದೆ ನೋಡಿ ಗೋಪುರ. ಲೈಟ್ಸ್ ಆದ ಕಾರಣ ನಮಗೆ ಯಾವುದೋ ಒಂದು ಶಾರ್ಟ್ ಕಟ್ಟಿಂದ ಕರ್ಕೊಂಡು ಬಂದರು ನಮ್ಮನ್ನ. ಸೊ ಒಳಗೆ ತನಕ VIP ಪಾಸ್ ಥರ ಎಂಟ್ರಿ ಆಗಿದ್ದೀವಿ ನಾವು ಇವತ್ತು. ಸೊ ಕಾರ್ ಇಲ್ಲೇ ಅಂದ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಟೆಂಪಲ್ಗೆ ಎಂಟ್ರಿ ಆದ್ವಿ. ಸೊ ಇದು ಟಾಪ್ ವ್ಯೂ ಅನ್ಕೊಳ್ಳಿ. ಚೆನ್ನಾಗಿದೆ ನೋಡಿ ವ್ಯೂ ಹೇಗಿದೆ ಅಂತ ಇಲ್ಲಿಂದ. ನಮ್ಮ ಜೊತೆ ಇವತ್ತು ಲಾಗಲ್ಲಿ ಲೌಡೆ ಪ್ರಸಾದ್ ಇದ್ದಾರೆ. ಇದೆ ಟೆಂಪಲ್? ಹೌದಾ? ಸೊ ಕನ್ಸ್ಟ್ರಕ್ಷನ್ ಆಗ್ತಿದೆ ವಾಪಸ್. ಫ್ರೆಂಡ್ಸ್, ಇವಾಗ ನಾವು ಮುರುಡೇಶ್ವರ ಬೀಚ್ ಹತ್ರ ಇದ್ದೀವಿ. ಬೀಚ್ ವ್ಯೂ ಅಂತೂ ಅಲ್ಟಿ ಅನ್ಕೊಳ್ಳಿ. ಸೊ ಎಲ್ಲ ಟೂರಿಸ್ಟ್ನವರೆಲ್ಲ ಇದ್ದಾರೆ ಇಲ್ಲೇ. ಸೊ ಅಲ್ಟಿ ವ್ಯೂ ಬರ್ತಿದೆ ಇಲ್ಲಿಂದ. ಸೊ ಶಿವನ ಸ್ಟ್ಯಾಚ್ಯೂನು ಅಷ್ಟೇ. ಸೊ ಇದೊಂದು ಕಲರ್ ಚೇಂಜ್ ಆಗ್ತಿದೆ ಅವಾಗ ಗೋಪುರದ್ದು. ಸೊ ವ್ಯೂ ಅಂತೂ ಚೆನ್ನಾಗಿದೆ. ಸೊ ಆಫ್ಟರ್ ಒಂದು 5 years ನಂತರ ಬರ್ತಿದ್ದೀನಿ ನಾನು ಇಲ್ಲಿ. ಡಿಪ್ಲೊಮಾದಲ್ಲಿದ್ದಾಗ ಒಂದು ಸತಿ ಬಂದಿದ್ದೀನಿ ಇಲ್ಲಿ. ಸೊ ಆಫ್ಟರ್ 5 years ಅನ್ಕೊಳ್ಳಿ ಈ ಮುರುಡೇಶ್ವರ ವಿಸಿಟ್ ಮಾಡ್ತಿದ್ದೀನಿ. ಬಟ್
ಸಕ್ಕತ್ತಿದೆ ಅಂತ ಇವತ್ತು. ಸೊ ಎಲ್ಲ ಅಪ್ಗ್ರೇಡ್ ಮಾಡಿ, ಲೈಟಿಂಗ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ, ಮುಂಚೆ ಈ ಥರ ಇರಲಿಲ್ಲ. ಸೊ ಸೂಪರ್ ಅಂದ್ಕೊಂಡಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೇ 2. ಇವತ್ತು ನಾವು ಇಡಗುಂಜಿ ಟೆಂಪಲ್ಗೆ ಹೋಗ್ತಿದ್ದೀವಿ ವಿತ್ ಪ್ರಸಾದ್ನ ಎನ್ಫೀಲ್ಡಲ್ಲಿ. ಸೊ ನೋಡೋಣ ಇವತ್ತು ಎನ್ಫೀಲ್ಡಲ್ಲಿ ಯಾವ ಥರ ಅಡ್ವೆಂಚರ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಸಮ್ ಪ್ಲೇಸಸ್ ಎಲ್ಲ ಕವರ್ ಮಾಡ್ತಾನೆ ಅಂತಂದ, ತೋರಿಸ್ತೀನಿ ಅಂತಂದ ಪ್ರಸಾದ. ಸೊ ಆ ಪ್ಲೇಸ್ ಎಲ್ಲ ಕವರ್ ಮಾಡೋಣ. ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಇವತ್ತು ನಾವು ಮಂಕಿಯಲ್ಲಿದ್ದೀವಿ. ಅಲ್ಲಿಂದ ನಾವು ಇಡಗುಂಜಿ ಟೆಂಪಲ್ ಹೋಗ್ತಾಯಿದ್ದೀವಿ. ಸೊ ಇದು ನಮ್ಮ ಪ್ರಸಾದ್ನವರ ಏರಿಯಾ ನೋಡಿ. ಆಲ್ಮೋಸ್ಟ್ ಹೆಂಗೆ ಪೀಸ್ ಆಗಿದೆ ಅಂತ ಹೇಳಿದರೆ ಇಲ್ಲಿ ಏರಿಯಾ. ಬಟ್ ವೆದರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದುಬಿಟ್ರೆ ಮತ್ತೆ ಎಲ್ಲ ಇಲ್ಲಿ ಪೀಸ್. ಆಲ್ಮೋಸ್ಟ್ ಇಲ್ಲಿ ಒಳ್ಳೊಳ್ಳೆ ಅಂದರೆ ಮನೆ ಎದುರೇ ಬೀಚ್ ಇರ್ತದೆ. ಸೊ ಒಂದು ಎಂತ ಗೋವಾ ಫೀಲ್ ಕೊಡ್ತದೆ ಇವ್ರ ಮನೆ ಹತ್ರ ಎಲ್ಲ. ಆ ಕಡೆಗೆ ತೆಂಗಿನ ಮರ, ಮಿಡ್ಲಲ್ಲಿ ರೋಡು, ಇದೆಲ್ಲ ಒಳ್ಳೆ ನಮಗೆ ಏನಂತ ಗೋವಾ ಫೀಲ್ ಕೊಡುತ್ತದೆ. ಅಂದರೆ ಗೋವಾನ ಹತ್ರ ಇಲ್ಲಿಂದ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಗೋವಾ. ಸೊ ಇದೆಲ್ಲ ಗೋವಾ ವೈಬ್ಸೇ ಬರುತ್ತಿಲ್ಲ. ಸೊ ಈಗ ನಾವು ಇಡಗುಂಜಿ ಟೆಂಪಲ್ ಹೋಗ್ಬಿಟ್ಟು ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ ಅಂತ, ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಪ್ರಸ್ತುತ. ಅಲ್ಲೆಲ್ಲ ನೋಡಿಬಿಟ್ಟು ಇವತ್ತಿನ ಶೂಟ್ ಮಾಡಿ ಇವತ್ತಿನ ದಿನ ನಾವು ಹಿಂಗೆ ಎಕ್ಸ್ಪೆಂಡ್ ಮಾಡೋಣ. ಲೆಟ್ಸ್ ಗೋ. ಇದ್ವಿ ನೋಡಿ ಇಡಗುಂಜಿ ಟೆಂಪಲ್ ಯಾವ ಥರ ಆರ್ಕಿಟೆಕ್ಟ್ ಯಾವ ಥರ ಇದೆ ಅಂತ ನೋಡಿ. ಬ್ಯೂಟಿಫುಲ್ ಆದ ಒಂದು ವ್ಯೂ ಪಾಯಿಂಟ್ ಹೋಗ್ತಿದ್ದೀವಿ ನೋಡಿ. ದಾರಿ ಹೆಂಗಿದೆ ಅಂತ ಓಕೆ. ಬುಲೆಟಲ್ಲಿ ಆಫ್ ರೋಡ್ ಹೊಡಿತಿದ್ದೀವಿ ನಾವು ಇವಾಗ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಆಫ್ ರೋಡಿಂಗ್. ಸಕ್ಕತ್ತು ಗುರು ಇದು. ವಾವ್, ಅಮೇಜಿಂಗ್. ಗೋವಾ ವೈಬ್ ಬ್ರೋ. ಹಾಂ, ಸೀರಿಯಸ್ಲಿ ನೈಸ್ ನೈಸ್ ನೈಸ್. ಹಿಂಗೆ ಡ್ರೋನ್ ಹಿಡಿದ್ರೆ ಆರಿಸ್ಬೋದಿತ್ತು. ನಿಂದು ಡ್ರೋನ್ ಉಂಟಲ್ಲ, ತೆಗಿಯೊಮ್ಮೆ ಹೊರಗೆ. ಇಲ್ಲೇ ಇರಲ್ಲ ಅಲ್ಲಿಗೆ. ಓ ಫ್ರೆಂಡ್ಸ್, ವ್ಯೂ ನೋಡಿ ಹೆಂಗಿದೆ ಅಂತ. ವಾವ್, ನೋಡ್ಬೋದು ಹೆಂಗಿದೆ ವ್ಯೂ ಅಂತ ಹೇಳಿದ್ರೆ. ಇದು ಗೋವಾದಲ್ಲಿ ಈ ಥರದ ಒಂದು ಪ್ಲೇಸ್ ಇದೆ ಅಲ್ಲ ಪ್ರಸಾದ? ದೂದ್ಸಾಗರ್ ಅಲ್ಲ, ಈ ಥರದ ಮಂಡ್ಯದೊಂದು ಪ್ಲೇಸ್ ಇದೆ ಗೋವಾದಲ್ಲೂ. ವಾವ್, ಹೆಂಗಿದೆ ಪ್ಲೇಸ್ ಅಂತ ಹೇಳಿದ್ರೆ ಇದು ಸೆಕ್ಸಿ. ಹಂಗೆ ಅಲ್ಲಿಗೆ ಹೋಗ್ತೀರಾ ನೋಡಿ. ಈ ಪ್ಲೇಸ್ ಅಂತ ಹೆಂಗಿತ್ತು ಅಂತಂದರೆ ಸಾಕಾಗಿತ್ತು ಈ ಪ್ಲೇಸ್. ನಮ್ಮ ರೈಡರ್ ಅದ ಈಗ ಆಫ್ ರೋಡ್ ರೈಡರ್ ಇವರು. ನಮ್ಮ ಕಾಲೇಜಲ್ಲಿ ತುಂಬ ರೈಡ್ ಮಾಡಿದ್ದಾರೆ. ಬಟ್ ಈ ರೈಡ್ ಅಂತ ತುಂಬ ಡಿಫ್ರೆಂಟ್. ನಾವು ಕಾಲೇಜಲ್ಲಿದ್ದಾಗ ತುಂಬ ರೈಡ್ ಮಾಡ್ತಿದ್ವಿ ಈ ಥರದೇ ರೈಡು. ಬಟ್ ಇವನು ದುಬೈ ಹೋದ ನಂತರ ನಮಗೆ ಸಿಕ್ಕಿರಲಿಲ್ಲ. ಸೊ ಇವಾಗ ಸಿಕ್ಕಿದ್ದ. ಸೊ ಅವನ ಊರಲ್ಲೇ ಒಂದು ಸ್ವಲ್ಪ ಅವನು ಅನ್ಹಿಡನ್ ಪ್ಲೇಸಸ್ ಅಂತಾರೆ, ಇದರಲ್ಲಿ ಯಾರು ಬರೋಲ್ಲ ಟೂರಿಸ್ಟ್ ಎಲ್ಲ, ಅಂಥ ಪ್ಲೇಸಸ್ ಎಲ್ಲ ಕವರ್ ಮಾಡ್ತಿದ್ದಾನೆ. ಸೊ ನೋಡೋಣ ಇನ್ನೇನೇನು ಕರ್ಕೊಂಡು ಹೋಗ್ತಾನೆ ಅಂತ ಬಿಟ್ಟು. ಕರಾವಳಿ ಸೈಡ್ ಅಂದರೆ ಮೀನು ತಿನ್ನೋದಿರೋದು ಅನ್ಕಂಪ್ಲೀಟ್ ಅಂತಾರೆ. ಸೊ 1-2 kg ಬಂಗಡೆ ತಗೊಂಡೆ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಅಂಜಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅಂಜಲ್ ಕಾಸ್ಟ್ಲಿ ಅಂದ್ರೆ ಇಲ್ಲಿ ನನಗೆ ಇಲ್ಲಿ ಅಲ್ಲಿಂದನೂ ಸಿಕ್ಕಿಲ್ಲ ಮುರುಡೇಶ್ವರ ಅಂತ ಎಲ್ಲೂ. ಸೊ ಇದು ತಗೊಂಡು ಇವತ್ತು ಸೊ ಅಕ್ಕನವರು ಅದೆಲ್ಲ ಹಂಗೆ ಕ್ಲೀನ್ ಮಾಡಿ ಕೊಟ್ರಲ್ಲ ಮೀನೆಲ್ಲ. ಸೊ ಇವತ್ತು ಫಿಶ್ ಫ್ರೈ ಮಾಡಿ ನೋಡೋ ಹೆಂಗೆ ಬರುತ್ತೆ ಟೇಸ್ಟ್ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಕುಂದಾಪುರ ಸಿಟಿಯಲ್ಲೇ ಒಂದು ಫಿಶ್ ಶಾಪ್. ಸೊ ಅಲ್ಲಿಂದ ಪರ್ಚೇಸ್ ಮಾಡಿ ಇವಾಗ ಲೆಟ್ಸ್ ಗೋ ಫಾರ್ ಸುಳ್ಯ. ಸೊ ಫ್ರೆಂಡ್ಸ್, ನಾವು ಎಲ್ಲನೂ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಿದ್ದೀವಿ. ಸೊ ಇಲ್ಲಿಂದ ಆಲ್ಮೋಸ್ಟ್ ನಮಗೆ 200-250 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಗೆ. ಸೊ ಆಲ್ಮೋಸ್ಟ್ ಒಂದು 3 hours ಜರ್ನಿ ಅನ್ಕೊಳ್ಳಿ. ಸೊ ಮಳೆನೂ ಬರೋ ಥರ ಇದೆ ಇವಾಗ.
ಸೊ ಅಲ್ಲಿ ಹೋದಂಥ ಯಾವುದು ಟೈಮು ಅಂತೂ ಅನ್ಕೊಳ್ಳಿ, ಮದುವೆನೂ ಅನ್ಕೊಳ್ಳಿ, ಎಲ್ಲ ಸೂಪರ್ ಆಗಿತ್ತು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಟ್ರೀಟ್ ಮಾಡಿದ ರೀತಿ, ಆಲ್ಮೋಸ್ಟ್ ನಾವೆಲ್ಲ ಇಂಜಿನಿಯರಿಂಗ್ ಆದ ನಂತರ ನಾವು ಮೀಟ್ ಆಯ್ತವರು. ಇಬ್ಬರು ಫ್ರೆಂಡ್ಸ್ ಬಂದಿದ್ರು ನಂದು. ಮತ್ತು ಇಂಜಿನಿಯರಿಂಗ್ ಮಿಡ್ಲಲ್ಲಿ ಎಲ್ಲೂ ನಾವು ಮೀಟ್ ಆಗಿರಲಿಲ್ಲ. ಸೊ ಒಂದು ಮದುವೆ ಚಿಲ್ ಮಾಡಿದ್ವಿ ಒಟ್ಟಿಗೆ. ತುಂಬ ಪ್ಲೇಸಸ್ ಕವರ್ ಮಾಡಿದ್ದೀನಿ ನಾನು. ಸೊ ಆ 1 hour ಪ್ಲೇಸ್ ಅಂತೂ ಅಮೇಝಿಂಗ್ ಸಾಕಾಗಿದೆ ಪ್ಲೇಸ್ ಅಂತೂ. ಸೊ ವೆದರ್ ಮಾತ್ರ ಒಂದು ಸ್ವಲ್ಪ ನನಗೆ ಕಷ್ಟ ಆಯ್ತು, ಸ್ವಲ್ಪ ಸೆಕೆ. ಅದು ಬಿಟ್ಟರೆ ಎಲ್ಲನೂ ಓಕೆ, ಎಲ್ಲನೂ ಚೆನ್ನಾಗಿತ್ತು. ವೈಬ್ ಅನ್ಕೊಳ್ಳಿ. ಸೊ ಮದುವೆ ಟೈಮಲ್ಲೂ ಅವನು ಫ್ರೀ ಮಾಡ್ಕೊಂಡು ನಂಗೆ ಟೈಮ್ ಕೊಡ್ತಿದ್ದ ಫ್ರೆಂಡು. ಸೊ ಅದೆಲ್ಲ ಇಷ್ಟ ಆಯಿತು. ಸೊ ಹೀಗೆ ನಮ್ಮ ವ್ಲಾಗ್ ನೋಡ್ತಾ ಇರಿ, ಇನ್ನೊಂದು ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್, ಬಾಯ್. ನೋಡಿ ಮಳೆ ಬರ್ತಾ ಇದೆ, ರೈನ್ ಕಮ್ ಅವೇ. ಸೊ ಬಾಯ್ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗೋಣ.